ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚೈತ್ರ. ಇಂದಿನ ಲಾಗ್ನಲ್ಲಿ ನಾವು ಕೂಟಗಲ್ ತಿಮ್ಮಪ್ಪನ ಬೆಟ್ಟದ ಅದ್ಭುತ ಪ್ರಯಾಣವನ್ನು ಹಂಚಿಕೊಳ್ಳುತ್ತೇವೆ. ಕೂಟಗಲ್ ತಿಮ್ಮಪ್ಪನ ಬೆಟ್ಟ ಇದು ಇರುವುದು ರಾಮನಗರದಲ್ಲಿ. ನಾವು ದೊಮ್ಲೂರಿನಿಂದ ಹೊರಟಿದ್ದೇವೆ. ಇಲ್ಲಿಂದ 63 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ನಮಗೆ 1.5 ಗಂಟೆ ರೀಚ್ ಆಗಲಿಕ್ಕೆ ಟೈಮ್ ಬೇಕು. ನಾವು ಹೋಗ್ತಿರೋದು ಕಾರಲ್ಲಿ. ನೀವೇನಾದರೂ ಬೈಕ್ ಅಥವಾ ಬೇರೆ ಯಾವುದಾದ್ರೂ ವೆಹಿಕಲ್ ಹೋಗೋದಾದರೆ ಟೈಮ್ ಕಮ್ಮಿ ಅಥವಾ ಜಾಸ್ತಿ ಆಗ್ಬೋದು. ನಾವು ಹೋಗಿದ್ದು ವೀಕೆಂಡ್ ಸ್ಯಾಟರ್ಡೇ. ಸೊ ಹಾಗೆ ನೋಡಿ ತುಂಬ ಟ್ರಾಫಿಕ್ ಉಂಟು. ಆ್ಯಂಡ್ ಹೋಗಿದ್ದು ನಾವು 3 ಗಂಟೆ ಈವ್ನಿಂಗ್. ಸೊ ನೀವೇನಾದರೂ ಪ್ಲ್ಯಾನ್ ಇದ್ದರೆ ಅರ್ಲಿ ಮಾರ್ನಿಂಗ್ ಆ ಥರ ಏನಾದರೂ ಹೋದರೆ ಟ್ರಾಫಿಕ್ ಇರೋದೆಲ್ಲ ಸೊ ಬೇಗ ರೀಚ್ ಆಗ್ಬೋದು ನೀವು. ಆಲ್ಮೋಸ್ಟ್ ಲೊಕೇಶನ್ ಹತ್ತತ್ರ ಬಂದ್ವಿ. ಆನ್ ದ ವೇ ನೋಡಿ ರಾಮನಗರಕ್ಕೆ ಹೋಗುವಾಗ ಈ ಥರ ಬಂಡೆಗಳು ತುಂಬ ಸಿಗ್ತದೆ ರೋಡಲ್ಲಿ ನೋಡುವಾಗ. ಇದನ್ನು ಒಂಥರ ನೋಡಲಿಕ್ಕೆ ಚೆಂದ ಇರ್ತದೆ ನೋಡಿ. ಲೊಕೇಶನ್ ಬಂದ್ವಿ, ಬಟ್ ಇಲ್ಲಿ ಸ್ವಲ್ಪ ಮಳೆ ಬರ್ತಾ ಉಂಟು. ನೋಡಬೇಕು. ಒಂದು ಅಂಬ್ರೆಲ್ಲ ತಂದದ್ದು. 3 ಜನ ಇದ್ದೇವೆ. ಹೇಗೆ ಹೋಗೋದು ನೋಡುವ. ಇಲ್ಲಿ ಆಲ್ರೆಡಿ ನೋಡಿ ಕಾಣಿಸ್ತಾ ಉಂಟಲ್ಲ, ಅಲ್ಲಿ ಹೋಗ್ಬೇಕು ನಾವು. ಇದು ಎಂಟ್ರೆನ್ಸ್ ಟೆಂಪಲ್ ಇದ್ದು. ಇಲ್ಲಿ ಒಳಗಡೆ ಹೋಗಿ ಅಲ್ಲಿ ಪಾರ್ಕ್ ಮಾಡಿ ನೋಡುವ ಹೇಗೆ ಉಂಟು ಪಾರ್ಕಿಂಗ್ ಎಲ್ಲ. ಫ್ರೀ ಇದೆಯಾ ಅಥವಾ ಪೇ ಮಾಡಲಿಕ್ಕಿದೆಯಾ ಆ ಥರ ನೋಡಿ ಪಾರ್ಕ್ ಮಾಡಿ ಬೇಗ ಹೊರಡುವ. ಮತ್ತು ಮಳೆ ಜೋರು ಬಂದರೆ ಕಷ್ಟ ಆಗ್ತದಲ್ಲ. ಕಾರ್ ಪಾರ್ಕ್ ಮಾಡಿ ಹೊರಟ್ವಿ. ಇಲ್ಲಿ ಇದು ಚಕ್ರತೀರ್ಥ ಅಂತೆ, ಮೇಲೆ ಹತ್ತಬೇಕು ಕಾಣ್ತದೆ. ಬರುವಾಗ ಟೈಮ್ ಇದ್ದರೆ ಹೋಗುವ. ಇಲ್ಲಿ ಶ್ರೀರಾಮಚಂದ್ರನು ಸೀತಾ ಸಮೇತರಾಗಿ ಸ್ನಾನವನ್ನು ಆಚರಿಸಿದ ಸ್ಥಳ ಅಂತ ಬೋರ್ಡಲ್ಲಿ ಬರೆದಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಹೇಳಿದರು ಇಲ್ಲಿ ಟ್ರಕ್ಕಿಂಗ್ ಆ ಥರ ಏನೂ ಇಲ್ಲ, ಮೇಲೆ ತನಕ ಗಾಡಿ ಹೋಗ್ತದೆ, ಮತ್ತು ಅಲ್ಲಿ ಜಸ್ಟ್ ನಾವು ವಾಕ್ ಮಾಡಿದರೆ ಆಯಿತು. ಫೋಟೋ ಆ ಥರ ತಗೊಂಡು ಜಸ್ಟ್ ಒಂದು ಸ್ವಲ್ಪ ಸುತ್ತಾಡಿ ಬರ್ಬೋದು. ಮತ್ತು ಇಲ್ಲಿ ಒಂದು ದೇವಸ್ಥಾನ ಇದೆ ವಿಷ್ಣುದ್ದು. ಇದುವೇ ನೋಡಿ ಶ್ರೀ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ಟೆಂಪಲ್ ಹತ್ರ ಬಂದರೆ ನಿಮಗೆ ಪಾರ್ಕಿಂಗ್ ಚಾರ್ಜಸ್ ತಗೊಳ್ತಾರೆ. 4 ವೀಲರಿಗೆ 50 ರುಪೀಸ್ ಮತ್ತು 2 ವೀಲರಿಗೆ 20 ರೂಪಾಯಿ ತಗೊಳ್ತಾರೆ. ನಿಮ್ಮದು 2 ವೀಲರ್ಸ್ ಇದ್ದರೆ ಇಲ್ಲಿ ಬೆಟ್ಟದ ಮೇಲೆ ಹಾಫ್ ತನಕ ತೊಗೊಂಡು ಹೋಗ್ಬೋದು.
ಇಲ್ಲಿಯ ಸ್ಥಳದ ಪುರಾಣ ಏನಂತ ಹೇಳಿದರೆ, ಶ್ರೀ ಕಣ್ವ ಮಹರ್ಷಿಗಳು ಎಲ್ಲ ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡಿ ಬರುತ್ತಿರುವಾಗ ಈ ಜಾಗ ಅವರಿಗೆ ಮುಂದಿನ ತಪಸ್ಸು ಆಚರಣೆ ಮಾಡಲಿಕ್ಕೆ ಯೋಗ್ಯ ಅಂತ ಹೇಳಿ ಇಲ್ಲಿ ಅವರು ತಪಸ್ಸು ಮುಂದುವರಿಸಿದಾಗ ಮಹಾವಿಷ್ಣು ಅವರಿಗೆ ದಕ್ಷಿಣಾಭಿಮುಖವಾಗಿ ದರ್ಶನ ನೀಡುತ್ತಾರೆ. ಹಾಗಾಗಿ ಋಷಿಗಳು ದಕ್ಷಿಣಾಭಿಮುಖವಾಗಿ ಸಾಲಿಗ್ರಾಮ ರೂಪದಲ್ಲಿ ದೇವರನ್ನು ಅವರ ತಪಸ್ಸಿನ ಶಕ್ತಿಯಿಂದ ಪ್ರತಿಷ್ಠಾಪನೆ ಮಾಡಿ ಮೋಕ್ಷ ಪಡೆದರು ಅಂತ ಹೇಳೋದು ಈ ಸ್ಥಳದ ಐತಿಹ್ಯ. ಮತ್ತು ಗಳಗಲ್ಲು, ಅಗಸ್ತ್ಯ ಮಹರ್ಷಿಗಳಿಂದ ಶಾಪಕ್ಕೆ ಒಳಗಾಗಿ ಇಬ್ಬರು ರಾಕ್ಷಸರು ಶಿಲೆಯ ರೂಪವನ್ನು ಪಡೆದಿರುವುದರಿಂದ ಈ ಸ್ಥಳಕ್ಕೆ ಕಲ್ಲುಗಳ ಕೂಡಗಲ್ಲು, ಆಮೇಲೆ ಅದೇ ಕೂಡಗಲ್ಲು ಜನರ ಬಾಯಲ್ಲಿ ಕೂಟಗಲ್ಲು ಆಗಿ ಇವಾಗ ಸೊ ನಾವಿವಾಗ ಈ ಟ್ವಿನ್ ರಾಕ್ಸ್ ಉಂಟಲ್ಲ ಅದರ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ಅದರ ಬೇಸ್ ಪಾಯಿಂಟ್ನ ಹತ್ತಿರ ಹೋಗಿ ನೋಡುವ ಅಂತಿದ್ದೇವೆ. ಹೋಗಲಿಕ್ಕೆ ಆಗ್ತದೆ ಅಂತ ಹೇಳಿದರು, ದಾರಿ ಇದೆ. ಸೊ ನಾನು ಟ್ರೆಕ್ಕಿಂಗ್ ಇಲ್ಲ ಅಂತ ಹೇಳಿ ನಾರ್ಮಲ್ ಈ ಥರ ಟಾಪ್ ಹಾಕ್ಕೊಂಡು ಬಂದಿದ್ದೆ ಆ್ಯಂಡ್ ಸ್ಲಿಪ್ಪರ್ ಕೂಡ ನಾರ್ಮಲ್ ಹಾಕಿದ್ದೆ, ಟ್ರೆಕ್ಕಿಂಗ್ಗೆ ಹಾಕೋ ಥರ ಹಾಕಿರಲಿಲ್ಲ. ಮಳೆ ಬಂದಿದೆ ಅಲ್ಲ, ಸೊ ಸ್ವಲ್ಪ ಸ್ಲಿಪ್ಪರ್ ಇದೆ, ಕಷ್ಟ ಆಗ್ಬೋದು ಕಾಣ್ತದೆ, ಆದರೂ ಹೋಗಿ ನೋಡುವ. ಇಲ್ಲಿ ನೋಡಿ ಕಲ್ಲು ಬಂಡೆ ಮೇಲೆಲ್ಲ ಆ್ಯರೋ ಮಾರ್ಕ್ ಹಾಕಿದಾರಲ್ಲ, ಸೊ ದಾರಿ ಹುಡುಕ್ಲಿಕ್ಕೆ ಕಷ್ಟ ಇಲ್ಲ, ಅದನ್ನು ಫಾಲೋ ಮಾಡಿಕೊಂಡು ಹೋಗುವ. ಸೊ ನಾನು ಟ್ರೆಕ್ಕಿಂಗ್ ಏನೂ ಇಲ್ಲ ಅಂತ ನೋಡಿ ಈ ಥರ ಡ್ರೆಸ್ ಹಾಕ್ಕೊಂಡು ನಾರ್ಮಲ್ ಸ್ಲಿಪ್ಪರ್ ಹಾಕ್ಕೊಂಡು ಬಂದಿದ್ದೆ. ಇಲ್ಲಿ ನೋಡಿದರೆ ಸ್ವಲ್ಪ ಹತ್ತಲಿಕ್ಕಿತ್ತಲ್ಲ, ಸೊ ಸ್ವಲ್ಪ ಕಷ್ಟ ಆಯ್ತು ನನಗೆ ಈ ಸ್ಲಿಪ್ಪರಲ್ಲಿ ನಡಿಲಿಕ್ಕೆ. ಸೊ ಸ್ಲಿಪ್ಪರನ್ನು ಹಿಡ್ಕೊಂಡು ಹಾಕ್ಕೊಂಡು ನಡೆದ್ವಿ ಹೇಗೋ. ನೀವೆಲ್ಲಿಗಾದರೂ ಹೊಸ ಜಾಗಕ್ಕೆ ಹೋಗೋದಾದರೆ ಸ್ವಲ್ಪ ಗೂಗಲಲ್ಲಿ ರಿವ್ಯೂಸ್ ಅಥವಾ ಏನಾದರೂ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಇದ್ದರೆ ನೋಡ್ಕೊಂಡು ಬನ್ನಿ. ಸೊ ಐಡಿಯಾ ಬರ್ತದೆ ನಿಮಗೆ, ಪ್ಲೇಸ್ ಯಾವ ಥರ ಉಂಟು, ಏನೇನು ತೊಗೊಂಡು ಹೋಗಬೇಕು ಟ್ರೆಕ್ಕಿಂಗ್ಗೆ ಅಂತ. ನಾನು ಫುಲ್ ಬ್ಲ್ಯಾಂಕಾಗಿ ಬಂದಿದ್ದೆ.
ಮತ್ತು ಇಲ್ಲಿ ಸುತ್ತಮುತ್ತ ನಡ್ಕೊಂಡು ಹೋಗುವಾಗ ಮುಳ್ಳಿದ ಗಿಡ ಎಲ್ಲ ಉಂಟು. ಸೊ ನನಗೆ ಈ ಥರ ಡ್ರೆಸ್ ಹಾಕಿ ಕೂಡ ಅದು ಕೂಡ ಅಲ್ಲಲ್ಲಿ ಸಿಕ್ಕಾಕ್ಕೊಂಡು ಅದನ್ನು ತೆಗೆದುಕೊಂಡು ಹೋಗುವಾಗ ಸ್ವಲ್ಪ ಲೇಟ್ ಆಯಿತು. ಟ್ವಿನ್ ರಾಕ್ಸ್ ಹತ್ರ ಎಲ್ಲ ಹೋಗಿ ಬಂದ್ವಿ. ರಿಟರ್ನ್ ಬಂದ ಮೇಲೆ ಒಂದು ಜಸ್ಟ್ ಸುಮ್ಮನೆ ಹಾಗೆ ರೀಲ್ಸ್ ಹಾಕುವ ಅಂತೇಳಿ ಒಂದು ಜಸ್ಟ್ ವೀಡಿಯೋ ಮಾಡ್ಕೊಂಡ್ವಿ. ಇವಾಗ ತಿಮ್ಮಪ್ಪನ ಬೆಟ್ಟಕ್ಕೆ ಬಾಯ್ ಹೇಳೋ ಸಮಯ. ಹಾಗೆ ಹೊರಟು ಆನ್ ದ ವೇ ರಾಮನಗರದಲ್ಲಿ ಫಿಶ್ ಮೀಲ್ ಮಾಡಿಕೊಂಡು ಬೆಂಗಳೂರಿನ ಹತ್ರ ಹೊರಟಿದ್ದೇವೆ. ನಮ್ಮದು ಸಚಿನ್ ಬ್ರೋ ಅಂತ ಒಬ್ಬರಿದ್ದಾರೆ. ಸೊ ಅವ್ರದ್ದು ಪೇರೆಂಟ್ಸ್ ಬಂದಿದ್ದರು ಬೆಂಗಳೂರಿಗೆ. ಹಾಗೆ ಅವರನ್ನು ಮಾತಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ದೊಮ್ಲೂರು ಮುಟ್ಟಿದ ತಕ್ಷಣ ಅವರ ಮನೆಗೆ ಹೋಗ್ತಾ ಇದ್ದೇವೆ. ಸೊ ಅವರ ಪೇರೆಂಟ್ಸ್ ಇದ್ದಾರೆ, ಮಾತಾಡಿಸ್ಕೊಂಡು ಊಟ ಎಲ್ಲ ಆಲ್ರೆಡಿ ಆಗಿದೆ ಅಲ್ಲ. ಸೊ ಹಾಗೆ ನೋಡಿ ಮನೆಗೆ ಹೋಗಿ ಮಲಗೋದಿನ್ನು. ಸೊ ನೋಡಿ ಆಲ್ರೆಡಿ ಪೇರೆಂಟ್ಸ್ ಕೂತಿದ್ದಾರೆ, ಏನೋ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ಸಚಿನ್ ಬ್ರೋ ಬೆಳಗಾಂನವರು, ಬೆಳಗಾಂ ಹತ್ರ ಕಡೋಳಿ ಅಂತ. ಅವರ ಅಮ್ಮ ಆಲ್ರೆಡಿ ನೋಡಿ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಇವ್ರು ನೋಡಿ ಪಟಾಪಡ್ಡಿ ಚಡ್ಡಿಯ ಚಡ್ಡಿ ಅಪ್ಪ ಆಗಿದ್ರೆ ಅಸ್ತಾರೆ ಚಡ್ಡಿ ಮಮ್ಮ ಆರಾಮ್ ಇಲ್ಲಿ ಇನ್ಯಾರು ಬಂದಿಲ್ಲ. ಕಾಗಡಿ ಇಲ್ಲೇ ಲಾಸ್ಟ್ ಟೈಮ್ ಅವತ್ತು ಹೋಗಿದ್ವಲ್ಲ, ಅವತ್ತು 3 ಜನ ಒಟ್ಟಿಗೆ ಬಂದ್ವಿ. ನಾವಿಬ್ರು ಇವ್ನು ತಮ್ಮ ಅಪ್ಪ ಡ್ರೈವ್ ಮಾಡೋದಿಲ್ಲ, ಕಾರ್ ಬಿಡೋದಿಲ್ಲ. ಕಾಣಿಸ್ತಾ ಇದೀನಾ? ಚಾರ್ಲಿ. ಇವತ್ತಿನ ಕಾರ್ಯಕ್ರಮ ಎಲ್ಲ ಮುಗಿಯಿತು, ಮನೆಗೆ ಬಂದ್ವಿ. ನೋಡಿ ಇವನನ್ನು ನಾನು ಚಾರ್ಲಿ ಅಂತ ಕರೆಯೋದು. ನಮ್ಮ ರೋಡಿದ್ದು ಡಾನ್ ಇವ. ಇವನನ್ನು ಮಾತಾಡಿಸಿ ಹಾಗೆ ನಮ್ಮದು ಇವತ್ತಿನ ಕಥೆಯನ್ನು ಮುಗಿಸುವ. ಥ್ಯಾಂಕ್ ಯು, ಬಾಯ್.